ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಬಾರ್ ಬಾರ್ ಮಿಲಿ ಭೇಂಟಿ ಸಿಯ ಬಿದಾ ಕಿನ್ಹಿ ಸನ್ಮಾನಿ ಕಹಿ ಸಮಯ ಸಿರ್ ಭರತ್ ಗತಿ ರಾನಿ ಸುಬಾನಿ ಸಯಾನಿ ಸುನಿ ಭೂಪಾಲ್ ಭರತ್ ವ್ಯವಹಾರು ಸೋನ್ ಸುಗಂಧ ಸುಧಾ ಸಸಿ ಸಾರು ಮೂದೆ ಸಜಲ್ ನಯನ पुलके तन सुजसु सराहन लगे मुदित मन सावधान सुन सुमुखी सुलोचनी भरत कथा भव बंध विमोचनी धर्म राज नय ब्रह्म विचारु इहाँ जथामति मोर प्रचारु सोमति मोरी भरत महिमाही कहीं काह छली छुअति न चाही विधि गणपति अहिपति शिव सारद कभी कोबिद बुध बुद्धि विसारद भरत चरित कीरति करतूति धर्मशील गुण बिमल विभूति समुझत सुनत सुखद सब काहू सुचि सुरसरी रुचि ನಿದರ್ ಸುಧಾಹು. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಸೀತೆ ಏನು ಯೋಚನೆ ಮಾಡ್ತಾ ಇದ್ದಾಳೆ, ರಾತ್ರಿ ಆಗೋಗಿದೆ, ಅತ್ತೆಯಂದಿರ ಸೇವೆನೇ ಮಾಡ್ತಾ ಇಲ್ವಲ್ಲ, ನಾನು ಅಲ್ಲಿ ಸೇವೆ ಮಾಡೋದನ್ನ ಬಿಟ್ಟು ಇಲ್ಲಿ ನನ್ನ ತಂದೆ ತಾಯಿಗಳು, ನನ್ನ ಸಖಿಯರು, ಸ್ನೇಹಿತರು ಇರುವಂಥ ಜಾಗದಲ್ಲಿ ಬಂದಿದ್ದೀನಲ್ಲ ಅಂತಂದ್ಬಿಟ್ಟು ಅವಳು ತಳಮಳಿಸ್ತಾ ಇರೋದನ್ನು ನೋಡಿ ತಾಯಿ ಅರ್ಥ ಮಾಡ್ಕೊಳ್ತಾಳೆ ಮತ್ತು ಜನಕ ಮಹಾರಾಜನಿಗೆ ತಿಳಿಸ್ತಾಳೆ. ಕೊನೆಗೆ ಏನು ಮಾಡ್ತಾರೆ, ರಾಜರಾಣಿಯರು ಸೀತೆಯನ್ನು ಮತ್ತೆ ಮತ್ತೆ ಮುದ್ದಾಡಿ ಆಕೆಯನ್ನು ತುಂಬ ಗೌರವದಿಂದ ಕಳಿಸ್ಕೊಡ್ತಾರೆ. ಆಮೇಲೆ ಬುದ್ಧಿವಂತಳಾದಂತಹ ಸುನಯನಾದೇವಿ ಸಮಯವನ್ನು ನೋಡಿ, ಯಾಕೆ ಅಂತಂದರೆ ಕೌಸಲ್ಯ ಹೇಳಿರ್ತಾಳಲ್ಲ, ಮಹಾರಾಜರಿಗೆ ಒಂದು ಒಳ್ಳೆಯ ಸಮಯವನ್ನು ನೋಡಿ ಅವರ ಒಂದು ಮನಸ್ಥಿತಿ ಚೆನ್ನಾಗಿರುವಂಥ ಸಮಯದಲ್ಲಿ ಈ ವಿಷಯವನ್ನು ಹೇಳಿ, ಅಂದರೆ ಭರತನ ವಿಷಯವನ್ನು ಹೇಳಿ ಅಂತ ಹೇಳಿರ್ತಾಳಲ್ಲ. ಸೊ ಈಗ ಮಗಳನ್ನು ಭೇಟಿಯಾಗಿ ಅವನು ತುಂಬ ಸಂತೋಷವಾಗಿದ್ದಾನೆ. ಅದೇ ಸಮಯವನ್ನು ನೋಡಿ ಈಗ ನಾನು ಈ ಮಾತು ಹೇಳೋದು ಸರಿಯಾಗಿದೆ ಅಂತ ಯೋಚನೆ ಮಾಡಿ ಜನಕನ ಹತ್ರ ಭರತನ ಸ್ಥಿತಿಯನ್ನು ಹೇಳ್ತಾಳೆ. ಕೌಸಲ್ಯೆ ಹೇಳಿರ್ತಾಳಲ್ಲ ಆ ಮಾತುಗಳನ್ನೆಲ್ಲ ಹೇಳ್ತಾಳೆ. ಚಿನ್ನಕ್ಕೆ ಸುವಾಸನೆ ಬೆರೆಸಿದ ಹಾಗೆ, ಸುಧೆಯೊಂದಿಗೆ ಚಂದ್ರಮನ ಸಾರವನ್ನು ಬೆರೆಸಿದ ಹಾಗೆ. ಅಂದರೆ ಈಗ ಚಿನ್ನ ಮೊದಲೇ ಪ್ಯೂರು, ಅದಕ್ಕೊಂದು ಸುವಾಸನೆ ಇದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತದು. ಮತ್ತು ಒಂದು ಹೂವು ಚಂದ್ರಮ ಹೇಗಿರ್ತಾನೋ ಅವನ ಸೌಂದರ್ಯದ ಸಾರವನ್ನು ಕೂಡ ಬೆರೆಸಿಬಿಟ್ರೆ ಹೇಗಿರುತ್ತೋ ಹಾಗೆ ಭರತನ ಸೌಶಲ್ಯವನ್ನು ಕೇಳಿ ಜನಕ ಮಹಾರಾಜ ಪ್ರೇಮ ವಿಹ್ವಲನಾಗ್ತಾನೆ. ಅವಳು ಏನು ಹೇಳಿರ್ತಾಳೋ ಅದನ್ನೆಲ್ಲ ಹೇಳಿ ರಾಮನನ್ನು ಬಿಟ್ಟು ಭರತ ಇರೋದಿಲ್ಲ, ಈಗ ನಾನೇನಾದರೂ ಅವನನ್ನು ವಾಪಸ್ ಕರ್ಕೊಂಡೋದ್ರೆ ಅವನು ಜೀವಂತವಾಗಿರಲ್ಲ ಅಂತೆಲ್ಲ ಹೇಳಿರ್ತಾಳಲ್ಲ ಕೌಸಲ್ಯ. ಅದನ್ನೆಲ್ಲ ಹೇಳಿದಾಗ ಜನಕ ಮಹಾರಾಜನಿಗೆ ರಾಮನ ಮೇಲೆ ಅವನು ಇಟ್ಟಿರುವಂಥ ಪ್ರೀತಿಯನ್ನು ಕಂಡು ಅವನಿಗೆ ತುಂಬಾ ಸಂತೋಷ ಆಗಿ ಆ ಕಂಬನಿ ತುಂಬಿದಂತಹ ಕಣ್ಣುಗಳನ್ನು ಹಾಗೇ ಮುಚ್ಕೊಂಡ್ಬಿಡುತ್ತಾನೆ. ಅಂದರೆ ಆ ಪ್ರೀತಿ ಎಂಥದ್ದು ಅಂತ ಅವನು ಅನುಭವಿಸೋದಕ್ಕೆ ಶುರು ಮಾಡ್ತಾನೆ. ಆಗ ಅವನು ಭರತನ ಪ್ರೀತಿಯಲ್ಲಿ ಧ್ಯಾನಸ್ಥನಾದ ಹಾಗೆ ಅವನ ಶರೀರ ಎಲ್ಲ ಪುಳಕಗೊಳ್ಳುತ್ತೆ. ಅಂದರೆ ನೋಡಿ, ಆ ಭರತನನ್ನು ಧ್ಯಾನಿಸೋದಕ್ಕೆ ಶುರು ಮಾಡ್ತಾನೆ. ಯಾವಾಗಲೂ ಅಷ್ಟೇ, ಭಗವಂತನಿಗಿಂತ ಭಗವಂತನ ಭಕ್ತರನ್ನು ನಾವು ಪ್ರೀತಿಸಬೇಕು, ಗೌರವಿಸಬೇಕು, ಅವರನ್ನು ನಾವು ಪೂಜಿಸಬೇಕು ಅಂತ ತುಂಬ ಕಡೆ ಹೇಳಿದ್ದಾರೆ ಧರ್ಮಗ್ರಂಥಗಳಲ್ಲಿ. ಇಲ್ಲಿ ಭರತನ ಪ್ರೀತಿಯಲ್ಲಿ ಧ್ಯಾನಸ್ಥನಾಗ್ತಾನೆ ಜನಕ ಮಹಾರಾಜ. ಎಂಥ ಭಕ್ತಿಯ ಒಂದು ಅಂತಂದ್ಬಿಟ್ಟು ಅದರಿಂದ ಏನಾಗುತ್ತೆ, ಶರೀರವೆಲ್ಲ ಪುಳಕಿತಗೊಳ್ಳುತ್ತೆ, ಮನಸ್ಸು ಹರ್ಷಿತವಾಗುತ್ತೆ. ಆ ಒಂದು ಸ್ಥಿತಿಯಲ್ಲಿ ಭರತನ ಸತ್ಕೀರ್ತಿಯನ್ನು ಅವನು ಕೊಂಡಾಡ್ತಾನೆ. ಆಮೇಲೆ ಹೇಳ್ತಾನೆ, ಎಲೆ ಸುಮಿಖಿಯೇ ಸುನಯನ, ಗಮನವಿಟ್ಟು ಕೇಳು, ಭರತನ ಕಥೆ ಭವಬಂಧನ ವಿಮೋಚಕವಾದಂಥದ್ದು. ಅಂದರೆ ಯಾರು ಈ ಭವಬಂಧನದಿಂದ ಬಿಡುಗಡೆ ಪಡಿಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರು ಭರತನ ಕಥೆಯನ್ನು ಕೇಳಬೇಕು. ಧರ್ಮ, ರಾಜನೀತಿ, ಬ್ರಹ್ಮ ವಿಚಾರ ಇವುಗಳಲ್ಲಿ ನನಗೆ ಯಥಾಮತಿಯಾದಂಥ ಪರಿಶ್ರಮವಿದೆ. ಅಂದರೆ ಇದನ್ನೆಲ್ಲ ನಾನು ತಿಳ್ಕೊಂಡಿದ್ದೀನಿ, ಅಂದರೆ ಇವುಗಳನ್ನು ನಾನು ಸ್ವಲ್ಪ ಮಟ್ಟಿಗಾದರೂ ನಾನು ತಿಳ್ಕೊಂಡಿದ್ದೀನಿ. ಇದನ್ನೆಲ್ಲ ಮಾಡೋದಕ್ಕೆ ತುಂಬ ಪರಿಶ್ರಮ ಪಡಬೇಕು. ಅಂದರೆ ಧರ್ಮವನ್ನು ತಿಳ್ಕೋಬೇಕು ಅಂತಂದರೆ ಸಾಮಾನ್ಯವಾಗಿರುವಂಥದ್ದಲ್ಲ.
ಅಲ್ವಾ? ಅದನ್ನೆಲ್ಲ ಓದಬೇಕು, ಅರ್ಥ ಮಾಡ್ಕೋಬೇಕು, ಬ್ರಹ್ಮ ವಿಚಾರವನ್ನು ತಿಳ್ಕೊಳ್ಳೋದು, ರಾಜನೀತಿಯನ್ನು ತಿಳ್ಕೊಳ್ಳೋದು, ಇದೆಲ್ಲನೂ ತುಂಬ ಪರಿಶ್ರಮ ಇರುವಂಥ ಕೆಲಸ. ಆದರೂ ಕೂಡ ನಾನು ಸ್ವಲ್ಪ ಆದರೂ ತಿಳ್ಕೊಂಡಿದ್ದೀನಿ. ಆದರೆ ಯಾರು ತಿಳ್ಕೊಂಡಿರ್ತಾನೋ ಅಂತಹ ಮತಿಯೂ ಕೂಡ, ಅಂದರೆ ಅವನು ಎಂಥ ಜ್ಞಾನಿನೇ ಆಗಿಬಿಟ್ಟಿರಲಿ, ಅಂಥ ಮತಿಯೂ ಕೂಡ ಭರತನ ಮಹಿಮೆಯನ್ನು ವರ್ಣಿಸೋದಿರಲಿ, ಅದರ ನೆರಳು ಕೂಡ ಸೋಂಕೋದಕ್ಕಾಗೋದಿಲ್ಲ. ಅವನ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆ ಇಲ್ಲದೆ ಇರೋನು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಎಷ್ಟೇ ಜ್ಞಾನವನ್ನು ತಿಳುವಳಿಕೆಯನ್ನು ತಿಳ್ಕೊಂಡಿದ್ರೂ ಕೂಡ ಆ ಭರತನ ಮಹಿಮೆಯನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವರ್ಣನೆ ಮಾಡೋದಿರಲಿ, ಅದರ ನೆರಳು ಕೂಡ ನಮಗೆ ಸೋಕೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಿರಬೇಕಾದ್ರೆ ಅಂದರೆ ಅಷ್ಟೆಲ್ಲ ವಿಷಯಗಳನ್ನು ಕಂಪ್ಲೀಟಾಗಿ ಯಾರು ತಿಳ್ಕೊಂಡಿರ್ತಾನೋ ಅವನೇ ವರ್ಣನೆ ಮಾಡೋದಕ್ಕಾಗಲ್ಲ ಅಂತಂದಮೇಲೆ ನಾನು ತಾನೇ ಹೇಗೆ ವರ್ಣನೆ ಮಾಡಲಿ? ಆಮೇಲೆ ಬ್ರಹ್ಮ, ಗಣಪತಿ, ಮಹಾಶೇಷ, ಮಹಾದೇವ, ಶಾರದೆ, ಕವಿ, ಕೋವಿದರು, ಪಂಡಿತರು, ಬುದ್ಧಿವಂತರು ಇವರೆಲ್ಲರಿಗೂ ಕೂಡ ಭಗವಂತನ ಚರಿತ್ರೆ, ರೀತಿ, ನಡೆ, ಧರ್ಮ, ಶೀಲ, ಗುಣ ಮತ್ತು ನಿರ್ಮಲವಾದಂಥ ಐಶ್ವರ್ಯ ಇವುಗಳನ್ನು ತಿಳ್ಕೊಳ್ಳೋದು ಮತ್ತು ಕೇಳೋದು ಇದೆಲ್ಲವೂ ಕೂಡ ಸುಖಕರವಾಗಿರುವಂಥದ್ದು. ಇವರೆಲ್ಲ ಇದ್ದಾರಲ್ಲ, ಅವರು ಕೂಡ ಆ ಭರತನ ವಿಷಯವನ್ನು, ಅವನ ಒಂದು ಗುಣಗಾನವನ್ನು, ಅವನ ಶೀಲತೆ, ಅವನ ರೀತಿ ನಡತೆ, ಅವನ ಚರಿತ್ರೆ, ಇದನ್ನೆಲ್ಲ ಇವರು ಯಾರು? ಬ್ರಹ್ಮ, ಗಣಪತಿ, ಮಹಾಶೇಷ ನೋಡಿ, ಇವರೆಲ್ಲ ವಿದ್ಯೆಯ ಅಧಿದೇವತೆಗಳು ಅಂತ ಹೇಳ್ತಾರೆ. ಬ್ರಹ್ಮ ವೇದಗಳನ್ನು ತಿಳ್ಕೊಂಡಿರೋನು, ಗಣಪತಿ ವಿದ್ಯಾದೇವತೆ, ಮಹಾಶೇಷ ಭಗವಂತನನ್ನು ಯಾವಾಗಲೂ ತನ್ನ ಮೇಲೆ ಮಲಗಿಸ್ಕೊಂಡಿರುವಂಥವನು. ಅವನಿಗೆ 1000 ಮುಖಗಳಿದ್ರೂ ಕೂಡ ಅದರಲ್ಲಿ ಹೊಗಳಿದ್ರೂ ಸಾಲಲ್ಲ ಅಂತ ಹೇಳ್ತಾರೆ. ಶಾರದೆ, ಮಹಾದೇವ, ಇಂಥವರು ಇವರೆಲ್ಲರೂ ಕೂಡ ಭರತನ ಚರಿತ್ರೆಯನ್ನು, ಅವನು ನಡ್ಕೊಳ್ಳೋ ಅಂಥ ರೀತಿ, ಧರ್ಮ, ಶೀಲ, ಗುಣ ಇದನ್ನೆಲ್ಲ ತಿಳ್ಕೊಳ್ಬೇಕು ಮತ್ತು ಕೇಳೋದು ಎಲ್ಲವೂ ಕೂಡ ಸುಖಕರವಾಗಿರುತ್ತೆ. ಅವರಿಗೆ ಸುಖಕರವಾಗಿರುತ್ತೆ ಅಂತಂದಮೇಲೆ ನಮಗಿನ್ನೂ ಸುಖಕರವಾಗಿರುತ್ತಲ್ವ. ಅಂದರೆ ಇದೆಲ್ಲ ಎಷ್ಟು ಪವಿತ್ರ ಅಂತಂದರೆ ಪರಮ ಪವಿತ್ರವಾದಂತಹ ಗಂಗೆಗಿಂತಲೂ ಹೆಚ್ಚಾಗಿ ಪವಿತ್ರವಾಗಿರುವಂಥದ್ದು ಮತ್ತು ಅಮೃತಕ್ಕಿಂತಲೂ ಕೂಡ ಮಧುರವಾಗಿರುವಂಥದ್ದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ತುಳಸಿದಾಸರು ಭರತನ ವಿಶೇಷತೆಯನ್ನು ಇಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ. ಭರತನ ಬಗ್ಗೆ ನಮಗೆ ಹೆಚ್ಚಾಗಿ ಗೊತ್ತಿಲ್ಲ, ಆದರೆ ಭರತನ ಬಗ್ಗೆ ತಿಳ್ಕೋಬೇಕು. ಯಾರಾದರೂ ಭಕ್ತರು ಅಥವಾ ಸಂತರಾಗಿರ್ಬೋದು, ಕವಿಗಳಾಗಿರ್ಬೋದು, ಭರತನ ಬಗ್ಗೆ ಬರೆದಿದ್ರೆ ದಯವಿಟ್ಟು ಅಂಥ ಪುಸ್ತಕವನ್ನು ತಗೊಂಡು ಓದಬೇಕು. ಯಾಕೆ ಅಂತಂದರೆ ಭರತ ಅನ್ನೋನು ರಾಮನಿಗೆ ತುಂಬ ಹತ್ತಿರವಾಗಿದ್ದವನು, ಅವನು ಪ್ರೀತಿ ಮಾಡುವಂಥವನು, ಭಕ್ತ ಅವನು. ಅವನ ಬಗ್ಗೆ ತಿಳ್ಕೊಂಡಾಗ ಭಕ್ತರು ಹೇಗಿರ್ತಾರೆ, ಆ ಪ್ರೀತಿ ಅನ್ನೋದು ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕು ಅಂತಂದರೆ ಭಗವಂತನಿಗಿಂತ ಹೆಚ್ಚಾಗಿ ಭಕ್ತರ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಅವರ ಜೀವನದಲ್ಲಿ ಹೇಗೆಲ್ಲ ನಡ್ಕೊಳ್ತಾರೆ, ಹೇಗೆ ಆ ಭಗವಂತನನ್ನು ಪಡೀತಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಗಳು ಸಿಗುತ್ತೆ. ಅದನ್ನು ಕೇಳೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಆಯಿತಾ. ಅಂಥ ಪುಸ್ತಕಗಳನ್ನು ಕೂಡ ನನಗೆ ಸಿಕ್ಕಿದಾಗ ನಾನು ಖಂಡಿತವಾಗ್ಲೂ ಕೂಡ ಅದನ್ನು ಕೂಡ ಓದ್ತೀನಿ ನಿಮ್ಮ ಜೊತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.